ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಉದ್ವಿಗ್ನವಾಗಿದೆ. ಹನುಮ ಧ್ವಜ ತೆರವು ಮಾಡಿದ್ದಕ್ಕೆ ಗ್ರಾಮಸ್ಥರು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ರಾಮನ ಫ್ಲೆಕ್ಸ್ ಹಾಕಿ ಧ್ವಜವನ್ನ ಕಟ್ಟಿದ್ದಾರೆ ಕಾರ್ಯಕರ್ತರು. ಪೊಲೀಸರು ಅಥವಾ ಅಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗಿನ ಕೆಲ ಅಧಿಕಾರಿಗಳೆಲ್ಲ ಬಂದ್ರು, ಅವ್ರಿಗೆ ಕ್ಯಾರೆ ಅಂತ ಇಲ್ಲ. ಧ್ವಜ ಸ್ತಂಭದ ಸುತ್ತ ಬ್ಯಾರಿಕೇಡ್ ಹಾಕಲಾಗಿದೆ. ಬ್ಯಾರಿಕೇಡ್ ತೆಗೆಯೋಕೆ ಹೊರಟಂತ ಮಂದಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ನೋಡಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹನುಮ ಧ್ವಜ ಇದ್ದಂತ ಕಡೆ ರಾಷ್ಟ್ರಧ್ವಜವನ್ನ ಹಾರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನ ಪಡಿತಾ ಇದೆ ಈ ವಿವಾದ. ಈಗ ರಾಷ್ಟ್ರಧ್ವಜವನ್ನ ಹಾರಿಸೋದಕ್ಕೆ ಅಧಿಕಾರಿಗಳೇ ಈಗ ಪ್ಲಾನ್ ಮಾಡಿಕೊಂಡು ರಾಷ್ಟ್ರಧ್ವಜ ತಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಈಗ ಅಲ್ಲಿ ಅಧಿಕಾರಿಗಳು ಶಾಸಕರು ಹೇಳ್ತಾ ಇರೋ ಪ್ರಕಾರವಾಗಿ ಆ ಧ್ವಜಸ್ತಂಭವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಂಥದ್ದು ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ ಹೇಳಿ ಅಲ್ಲಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ದಂತೆ. ಹಾಗೆ ಕೆರೆಗೋಡು ಸುತ್ತಮುತ್ತ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಪ್ರತಿಭಟನೆಯ ಸುದ್ದಿ ನೋಡದಂತೆಯೇ ಹೀಗೆ ವಿದ್ಯುತ್ ಅನ್ನ ಕಡಿತ ಮಾಡಲಾಗಿದ್ಯಾ? ಮಂಡ್ಯದ ಕೆರೆಗೋಡು ಗ್ರಾಮಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆರೆಗೋಡು ಸುತ್ತಮುತ್ತ ಕರೆಂಟ್ ತೆಗೆದಿದ್ದಾರೆ ಅಥವಾ ವಿದ್ಯುತ್ ಸ್ಥಗಿತ ಮಾಡಿದ್ದಾರೆ. ಪ್ರಶಾಂತ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಶಾಂತ್, ಈಗ ಅಲ್ಲಿ ಶಾಸಕರುಗಳೆಲ್ಲ ಹೇಳ್ತಾ ಇದ್ರು ಇವರು ಪರ್ಮಿಷನ್ ಅನ್ನ ಪಡೆದುಕೊಂಡಿದೆ ಅಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸೋದಕ್ಕೆ, ಈಗ ಇಲ್ಲದೆ ಇರುವಂತ ತರಲೆ ಆಗ್ತಾ ಇದೆ ಅನ್ನುವಂಥದ್ದು ಅವ್ರು ಮಾಡ್ತಾ ಇರುವಂತದ್ದು ಆರೋಪ. ಈಗೇನೋ ಅಧಿಕಾರಿಗಳು ರಾಷ್ಟ್ರಧ್ವಜವನ್ನೇ ತರ್ತಾ ಇದಾರಂತಲ್ಲ ಅಲ್ಲಿ ಹಾರಿಸೋದಕ್ಕೆ. ಅಕಸ್ಮಾತ್ ಅಂತದ್ದೇನಾದ್ರೂ ಕಾರ್ಯಕ್ಕೆ ಮುಂದಾದ್ರೆ ಗ್ರಾಮಸ್ಥರ ರಿಯಾಕ್ಷನ್ ಏನಿರುತ್ತೆ, ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ ಪ್ರಶಾಂತ್. ಮಾಲ್ತೇಶ್, ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವನ್ನು ವಿರೋಧಿಸಿ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿನ ಕಾರ್ಯಕರ್ತರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಧ್ವಜಸ್ತಂಭದ ಮುಂಭಾಗದನೇ ಕುಳಿತುಕೊಂಡು ಸಾಕಷ್ಟು ಘೋಷಣೆಗಳಾಗ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ, ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ, ಈ ಸ್ಥಳೀಯ ಶಾಸಕರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಜೊತೆಗೆ ಆ ಧ್ವಜಸ್ತಂಭಕ್ಕೂ ಕೂಡ ಶ್ರೀರಾಮನ ಫ್ಲೆಕ್ಸ್ ಅನ್ನು ಕೂಡ ಕಟ್ತಾ ಇರುವಂತದ್ದು. ಮತ್ತೊಂದು ಕಡೆ ದೊಡ್ಡದಾದಂತ ಹನುಮನ ಬಾವುಟವನ್ನು ಕೂಡ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾವು ಬಾವುಟವನ್ನು ಆರಿಸ್ತೀವಿ ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು. ಮತ್ತೊಂದು ಕಡೆ ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿನ ಕಾರ್ಯಕರ್ತರು ಕೂಡ ತಡೆಗಟ್ಟುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಹೀಗಾಗಿ ಸಾಕಷ್ಟು ಆಕ್ರೋಶವನ್ನ ಒಂದ್ ಕಡೆ ವ್ಯಕ್ತಪಡಿಸಿ ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಹನುಮ ಧ್ವಜವನ್ನ 108 ಅಡಿ ಕಂಬದಿಂದ ಕೆಳಗಿಳಿಸಿದ್ದಾರೆ. ಆ ಒಂದು ಧ್ವಜದ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಲಿಕ್ಕೂ ಕೂಡ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ರಾಷ್ಟ್ರಧ್ವಜವನ್ನು ಕೂಡ ಈಗಾಗಲೇ ತಂದಿದ್ದಾರೆ. ಈ ಒಂದು ಅಂದ್ರೆ ಇಲ್ಲಿ ಅನುಮತಿಯನ್ನ ಪಡ್ಕೊಂಡಿರುವಂತದ್ದು ಸ್ಥಳೀಯರು ರಾಷ್ಟ್ರಧ್ವಜ ನಿರ್ಮಾಣಕ್ಕಾಗಿ ಮಾತ್ರ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಶಾಸಕರು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತೀವಿ ಅಂತ, ಆದ್ರೆ ಹನುಮ ಧ್ವಜ ಇರೋದನ್ನ ಇಳಿಸಿ ಯಾಕಾಗಿ ರಾಷ್ಟ್ರಧ್ವಜವನ್ನು ಆರಿಸ್ತೀರಿ ಅಂತ ಹೇಳಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹನುಮ ಧ್ವಜಕ್ಕೆ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಮತ್ತೊಂದು ಕಡೆ ಇಲ್ಲಿಗೆ ಬಿಜೆಪಿ ನಿಯೋಗ, ಜೆಡಿಎಸ್ ನ ನಿಯೋಗ ಕೂಡ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಜೆಡಿಎಸ್ ನ ಮಾಜಿ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿನ ಪರಿಸ್ಥಿತಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತದ್ದು. ಪೊಲೀಸರನ್ನ, ಕಾರ್ಯಕರ್ತರನ್ನ, ಬಿಜೆಪಿ ಕಾರ್ಯಕರ್ತರನ್ನ, ಜೆಡಿಎಸ್ ಕಾರ್ಯಕರ್ತರನ್ನ ನಿಯೋಜಿಸೋಕೆ ಒಂದ್ ಕಡೆ ಲಘು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲಿ ಸಾಕಷ್ಟು ಸ್ಥಳೀಯರಿದ್ದಾರೆ, ಅವನು ಕೂಡ ಮಾತಾಡ್ತೀವಿ. ಮತ್ತೊಂದು ಬಹಳ ಪ್ರಮುಖವಾಗಿ ಕಳೆದ 1 ಗಂಟೆಯಿಂದಲೂ ಕೂಡ ಇಲ್ಲಿ ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ. ಇಲ್ಲಿನ ಶಾಸಕರ ಒಂದು ಆದೇಶದ ಮೇಲೆ ಕರೆಂಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಕೂಡ ಮಾತಾಡ್ತೀನಿ ಪ್ರತಿಭಟನೆಯಲ್ಲಿ. ಸರ್, ಈಗ ಸಾಕಷ್ಟು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಮೊದಲನೇದಾಗಿ ಬಿಜೆಪಿ ನಿಯೋಗ ಕೂಡ ಬರ್ತಾ ಇದೆ. ಇವತ್ತು ನಮ್ಮ ವರಿಷ್ಠರುಗಳು ಆರ್ ಅಶೋಕ್ ಅವರು ಮತ್ತು BJP ಹಿರಿಯ ನಾಯಕರುಗಳು ಈ ಏನೋ ಒಂದು ಘಟನೆ ನಡೆದಿದೆ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಖಂಡಿತವಾಗಲೂ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಕಳೆದ ಬಾರಿ ಸೇತು ಸಮುದ್ರ ವಿಚಾರದಲ್ಲಿ ಒಂದು ರಾಮ್ ಸೇತುವನ್ನು ನಿರ್ನಾಮ ಮಾಡಲಿಕ್ಕೆ ಒಂದು ಸಂಚಲನ ರೂಪಿಸಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಬಾಬರಿ ಮಸೀದಿ ಪರ ಏನು ಒಂದು ವಕಾಲತ್ತು ವಹಿಸ್ಕೊಂಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ದು, ರಾಮ್ ಸೇತುವನ್ನು ಪ್ರಶ್ನೆ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಇವತ್ತು ರಾಮನ ಪ್ರತಿಷ್ಠಾಪನೆ ಆದಾದಮೇಲೆ ಈ ಭಗವಧ್ವಜವನ್ನು ಹಾರಿಸಿದ್ದೀವಿ, ಈ ಅರ್ಜುನ ಸ್ತಂಭವನ್ನು ನೆಟ್ಟಿದ್ದೀವಿ. ಇದನ್ನು ಸಹಿಸೋಕ್ಕಾಗ್ದೇ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ ಅಂಥೇಳಿ ಒಡೆಯುವಂಥ ಷಡ್ಯಂತ್ರವನ್ನು
ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಒಂದು ಕೇಳಿ ಬರ್ತಾ ಇದೆ, ಈಗ 1 ಗಂಟೆಯಿಂದ ಕರೆಂಟ್ ಇಲ್ಲ, ಜೊತೆಗೆ ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋದಕ್ಕೂ ಕೂಡ ಈಗ ಫ್ಲಾಗ್ ಅನ್ನು ಕೂಡ ತಂದಿದ್ದಾರೆ ಅನ್ನುವಂಥದ್ದು. ಸರ್ ಏನು ಹೇಳ್ತೀರಿ? ಸರ್ ನಿಜವಾಗ್ಲೂ ಇದು ಸತ್ಯವಾದ ಮಾತು ಹೇಳಿದ್ರಿ. ನಾವು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡೋದು ಇದು ಬೇಕು ಅಂತ ರಾಜಕೀಯ ಉದ್ದೇಶದಿಂದ ಎಲ್ಲಿ ಮನೆ ಮನೆಗೆ ಪ್ರಚಾರ ಆಗಿ ಎಲ್ಲಿ ಹಿಂದೂ ಕಾರ್ಯಕರ್ತರು ಮನೆಗೊಬ್ಬರು ಮನೆಗೆ 10 ಜನ ಬರ್ತಾರೆ ಅಂತೇಳಿ ಉದ್ದೇಶಪೂರ್ವಕವಾಗಿ ಕರೆಂಟನ್ನು ತೆಗೆದಿದ್ದಾರೆ. ಇದು ಆಕ್ರೋಶವನ್ನ ಇಲ್ಲಿನ ಕಾರ್ಯಕರ್ತರು ವ್ಯಕ್ತಪಡಿಸ್ತಿರುವಂತದ್ದು ಮಾಲ್ತೇಶ್. ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ, ಇಲ್ಲಿ ಉದ್ದೇಶಪೂರ್ವಕವಾಗಿ ಕರೆಂಟ್ ಅನ್ನ ಕೂಡ ತೆಗೆದಿದ್ದಾರೆ ಅಂತ ಹೇಳಿ ಕ್ಷಣಕ್ಕೂ ಕೂಡ ಇಲ್ಲಿನ ಪರಿಸ್ಥಿತಿ ಬೇರೆ ರೀತಿಗೆ ಪಡ್ಕೊಳ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಪ್ರಶಾಂತ್. ನಾವು ಪ್ರತಿನಿಧಿ ಪ್ರಶಾಂತ್ ಅಲ್ಲಿ ಹೇಳ್ತಾ ಇದ್ರಲ್ಲ, ನಮಗೆ ಸನ್ನಿವೇಶ ಯಾವ ರೀತಿಯಾಗಿದೆ ಅನ್ನುವಂಥದ್ದಂತ ಅಂದರೆ ಈಗ ಅಧಿಕಾರಿಗಳು ರಾಷ್ಟ್ರಧ್ವಜವನ್ನು ತರುವಂಥ ನಿಟ್ಟಿನಲ್ಲಿ ಸಿದ್ಧ ಆಗಿದ್ದಾರೆ, ತಂದಿದ್ದಾರೆ ಇನ್ಫ್ಯಾಕ್ಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಕಂಬವನ್ನು ಏನಾದ್ರು ರಾಷ್ಟ್ರಧ್ವಜವನ್ನು ಹಾರಿಸುವಂಥ ನಿಟ್ಟಿನಲ್ಲೇ ಇವರು ಪರ್ಮಿಷನನ್ನು ಪಡೆದುಕೊಂಡು ಏನಾದ್ರು ನಿರ್ಮಿಸಿದ್ದೇ ಆಗಿದ್ದಲ್ಲಿ ಹೌದು ಈ ಹಂತದಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅನುವು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಯಾರಾದರೂ ವೈಯಕ್ತಿಕವಾಗಿ ಅವರೇಗಳೆಲ್ಲ ಖರ್ಚು ಮಾಡಿಕೊಂಡು ನಾವು ಇದನ್ನು ಭಗವಧ್ವಜವನ್ನೇ ಹಾರಿಸ್ತೀವಿ ಅಂತ ಅಂದರೆ ಅವ್ರು ಪಟ್ಟು ಹಿಡಿತಾರೆ. ಬಟ್ ಅದು ಜಾಗ ಸರ್ಕಾರಿ ಜಾಗ ಅಲ್ವಾ, ಇದು ಒಂದೊಂದು ರೀತಿಯಾದಂಥ ಗೊಂದಲಕ್ಕೆ ಇದು ಕಾರಣ ಆಗ್ತಾ ಇದೆ.